ಬೇಗ ಅದು ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಲ್ಲೇ ಕುತ್ಕೊಂಡ್ಬಿಡ್ರಿ. ಇವಾಗ ನಮ್ಮ ಅಕ್ಕ ತಂದು ನಮಗೆಲ್ಲರಿಗೂ ಊಟ ಕೊಡ್ತಾಳೆ. ಅಷ್ಟು ದೂರದಿಂದ ಇಲ್ಲಿವರೆಗೂ ನಾವೆಲ್ಲ ಬಂದಿದೀವಿ. ಹೊಟ್ಟಸ್ತು ಸಾಯಂಗ್ ಆಗ್ತಿದೆ. ಕೊಟ್ಟ ತಕ್ಷಣ ಚೆನ್ನಾಗಿ ತಿನ್ಬಿಡೋಣ. ಕುತ್ಕೊಳ್ಳಿ ಕುತ್ಕೊಳ್ಳಿ ಬೇಗ ಎಲ್ಲರೂ. ಅಯ್ಯೋ ಏನಿದು ನೀವೆಲ್ಲ ಇಲ್ಲೇ ಕುಂದ್ರು ಬಿಟ್ರಾ? ಒಳಗಡೆ ಡೈನಿಂಗ್ ಟೇಬಲ್ ಮೇಲೆ ಕುಂದ್ರದಲ್ಲನ್ರ? ಅಯ್ಯೋ ದೇವ್ರೆ. ಅಯ್ಯೋ ಏನ್ ತೊಂದ್ರೆ ಇಲ್ಲ ಕಣೆ ಅಕ್ಕ, ಊಟ ಕೊಡ್ತೀನಿ ಅಂದಲ್ಲ ಅದಕ್ಕೆ ಇಲ್ಲೇ ಕುತ್ಕೊಂಡ್ಬಿಟ್ವಿ. ಬೇಗ ಊಟ ತಗೊಂಬಾ. ಸರಿ ಸರಿ ಆರಾಮಾಗಿ ಕುಂದ್ರಿ. ನಾನು ನನ್ನ ಮಗಳದಿರೆಲ್ಲ ಸೇರ್ಕೊಂಡು ಅಡ್ಗೆ ಮಾಡಕತ್ತೀವಿ. ಜೋಳದ ರೊಟ್ಟಿ ಕಾಯಿ ಪಲ್ಯ ಮಾಡಕತ್ತೀವಿ. 1 ನಿಮಿಷ ಕುಂದ್ರಿ, ಈಗಲೇ ತಂದ್ಬಿಡ್ತೀವಿ. ಪ್ರೇಮ ತರ್ರಿ ಊಟ ಪಟ್ನೆ. ಬೇಗ ಬೇಗ ತಾಟ್ ತಗೊಳ್ರಿ, ಊಟ ಬಡಿಸಿದ್ರಾಗುತ್ತೆ. ಬಿಸಿ ಬಿಸಿ ಜೋಳದ ರೊಟ್ಟಿ ಏನೋ ಪಲ್ಯ ಅಂತೆ, ಒಳ್ಳೆ ರುಚಿಯಾಗಿರುತ್ತೆ. ಚೆನ್ನಾಗಿ ತಿನ್ಬಿಡ್ಬೇಕು. ಈಕಿ ನನ್ ದೊಡ್ಡ ಮಗಳದರಿ. ಈಕಿ ಹೆಸರು ಪ್ರೇಮ ಅಂತ. ಆಕಿ ನನ್ ಸಣ್ಣ ಮಗಳು. ಆಕಿ ಹೆಸರು ಸ್ನೇಹ ಅಂತ. ಅಯ್ಯೋ ಅಕ್ಕ, ಸ್ನೇಹ ಪ್ರೇಮ ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ. ಚಿಕ್ಕವರಾಗಿದ್ದಾಗ ನೋಡಿದ್ದೆ ನಾನು ಇವ್ರೊಬ್ರನ್ನ. ಬಹಳ ಚೆನ್ನಾಗಿದ್ದಾರೆ ಇವಾಗ. ಬಹಳ ಚಲೋ ಅದಾರ. ಮತ್ತೆ ನನ್ನ ಹುಡುಗಿರು ಒಳ್ಳೆ ಸಂಸ್ಕಾರ ಕೊಟ್ಟಿನ್ ಕಣೆ. ಮದುವೆ ಆಗಿ ಬಹಳ ವರ್ಷ ಮಕ್ಳಿರ್ದಲೆ ಕೊರ್ಗಕ್ ಹತ್ತಿದ್ದೆ. ಆಮೇಲೆ ನೋಡು, ಮದುವೆ ಆಗಿ 10 ವರ್ಷ ಆದ್ಮೇಲೆ ಮುದ್ದಾದ ಹೆಣ್ಮಗಳು ಹುಟ್ಟಿದ್ಲು. ಆಮೇಲೆ ನಂತರನೂ ಹೆಣ್ಮಗಳು ಹುಟ್ಟಿದ್ಲು. ಬಹಳ ಮುದ್ದಾಗಿದ್ದಾರೆ ಅಂತ ಪ್ರೀತಿಯಿಂದ ಸಾಕಿದೀನಿ. ಓ ಅದ ಪಿಂಕಿ, ಊರ್ ಬಹಳ ದೂರ ಅಲ್ಲ, ಹಂಗಾಗಿ ಬರಕ್ಕಾಗಿರ್ಲಿಲ್ಲ. ನಿಂದು ತಮ್ಮನಿದು ಪ್ರಾಬ್ಲಮ್ ಆಗಿದ್ ಕೂಡ್ಲೆ ಹೊರಟಿಲ್ಲಿಗೆ ಬಂದ್ವಿ ಅಷ್ಟೇಯ. ಅಂತ ತೊಂದ್ರೆ ಅಂತೆಲ್ಲ ಮಾತಾಡಕತ್ತೀರಾ? ಏನ್ ತೊಂದ್ರೆ ಆಯ್ತು ಅಂತ ಹಿಂಗ್ ಸಡನ್ನ ನೀವು ಅಲ್ಲಿಂದ ಇಲ್ಲಿ ಹೊಂಟು ಬಂದಿರಾ? ನೀನೊಂಚೂರು ವಿಚಾರ ತಿಳಿಸೆ ನಂಗೆ. ಅದು ಬಹಳ ದೊಡ್ಡ ವಿಚಾರ ಕಣೆ ಅಕ್ಕ. ಏನಾಯ್ತು ಗೊತ್ತೇನೆ ಶಾಂತಕ್ಕ, ನಮ್ಮ ತಮ್ಮನಿಗೆ ಈ ಪಿಂಕಿ ಜೊತೆ ಮೊದಲನೇ ಬಾರಿ ಮದುವೆ ಆಯ್ತು. ಮದುವೆ ಆದ್ಮೇಲೆ ಮುದ್ದಾದ ಮಗ ಹುಡ್ತ. ಅವನೇ ನಮ್ಮ ಗಿರೀಶ. ಅಲ್ಲಿ ನೋಡು ಮಧ್ಯದಲ್ಲಿ ಕೂತಿಯಾನಲ್ಲ ಅವನು. ಆಮೇಲೆ ಹಿಂಗೆ ಏನೇನೋ ಆಗಿ ನಮ್ಮ ತಮ್ಮಣಿ ಸಾವುಕಾರರು ಮನೆಗೆ ಕೆಲಸ ಮಾಡಕ್ ಹೋದ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಾವುಕಾರರು ಮಗಳು ಇವನು ನೋಡಿ ಇಷ್ಟಪಟ್ಟು ನಮ್ಮ ಮಗಳಿಗೆ ನೀನು ಮದುವೆ ಆಗಲೇಬೇಕು ಅಂತ ಸಾವುಕಾರರು ಒತ್ತಾಯ ಮಾಡಿ ಕೊನೆಗೂ ಹಂಗು ಹಿಂಗು ಒಪ್ಸಿ ಪಿಂಕಿಗೆ ದುಡ್ಡು ಕೊಟ್ಟು ಡಿವೋರ್ಸ್ ತಗೋ ಅಂತೆಲ್ಲ ಹೇಳಿ ತಮ್ಮಣಿ ಜೊತೆ ಅವ್ರ ಮಗಳನ್ನ ಮದುವೆ ಮಾಡೇ ಬಿಟ್ರು. ಆಮೇಲೆ ಎಂತ ಮಾಡೋದು, ಪಿಂಕಿ ಕೊನೆಗೆ ಡಿವೋರ್ಸಿಗೆ ಸೈನೇ ಹಾಕ್ಲಿಲ್ಲ. ಕೈ ಗಾಯ ಆಗಿದೆ, ಕೈ ಮುರಿದೋಗಿದೆ. ಆಮೇಲೆ ಸೈನ್ ಹಾಕ್ತೀನಿ ಅಂತ ಈ ಕಡೆ ತಮ್ಮಣಿಗೆ ಸಾವುಕಾರರು ಮಗಳಿಗೆ ಮದುವೆನೇ ಆಗೋಯ್ತು. ನೋಡಿದ್ರೆ ಸಾವುಕಾರರು ಮಗಳ ಜೊತೆ ಆರಾಮಾಗಿ ಓಡಾಡ್ಕೊಂಡು ದುಡ್ಡು ಕಾಸು ಎಲ್ಲ ಇದೆ, ಬಂಗ್ಲೆ ಇದೆ, ಚಂದ ಜೀವನ ಮಾಡೋದ್ ಬಿಟ್ಟು ಪಿಂಕಿ ಪ್ರೆಗ್ನೆಂಟ್ ಮಾಡ್ಬಿಟ್ಟಿದ್ದಾನೆ ಪಿಂಕಿನ. ಅಯ್ಯೋ, ಸಾವುಕಾರರು ಅಂದ್ರೆ ಅಂತಿಂತ ಸಾವುಕಾರಲ್ಲ ಕಣೆ ಅಕ್ಕ ಶಾಂತಕ್ಕ. ನಮ್ಮೂರಲ್ಲೇ ದೊಡ್ಡ ಸಾವುಕಾರರು. ಅವ್ರನ್ನ ಎದುರು ಹಾಕೊಂಡು ನಾವಲ್ಲಿ ಬದುಕಕ್ಕಾಗತ್ತಾ? ಹಂಗಾಗಿ ರಾತ್ರಿ ಊರ್ ಬಿಟ್ಟು ಮನೆ ಬಿಟ್ಟು ಇಲ್ಲಿ ಓಡ್ ಬಂದಿದೀವಿ ನಿನ್ ಜೊತೆ. ಅಯ್ಯೋ ದೇವ್ರೆ, ಎಂತ ಉಡಾಳ್ ಮಂಗೇನ್ ಹೆತ್ತಿಯೇ ನೀನು. 2ನೇ ಮದುವೆ ಆಗಿ ಮೊದಲನೇ ಹೆಂಡತಿನ ಬೋಸ್ರು ಮಾಡಿದ್ಯಾನಲ್ಲ, ಬಾಡಿ ಉಡಾಳದನೆ ಅವನು. ಎಂತ ಮಾಡದೆ ಶಾಂತಕ್ಕ? ನೀನೇ ಏನಾದ್ರೂ ನಂಗೊಂದು ಉಪಾಯ ಕೊಡೆ. ಹಂಗ ದೊಡ್ಡ ಸಾವುಕಾರರಿಂದ ನಾವು ಬಚಾವಾಗೋದು ನನಗಂತೂ ಗೊತ್ತಾಗ್ತಿಲ್ಲ ಶಾಂತಕ್ಕ. ಮೊದಲು ನೀವೆಲ್ಲರೂ ಊಟ ಮಾಡಿ, ಆಮೇಲೆ ನಾವು ನಂತರ ಎಲ್ಲ ಕುಂದ್ರು ಬಿಟ್ಟು ವಿಚಾರ ಮಾಡೋಣಂತೆ ಏನ್ ಮಾಡೋದು ಅಂತ. ಸರಿ ಕಣೆ ಶಾಂತಕ್ಕ, ಕೊಡು ಊಟ, ಬಹಳ ಹೊಟ್ಟೆ ಹಸ್ತಿದೆ. ಇಂಚೂರು ಬಾಜಿ ಬೇಕಂದ್ರೆ ಕೇಳ್ಬೇಕಾಯ್ತಾ? ಕಣೆ ಶಾಂತಕ್ಕ, ನಮ್ಮ ಮನೇಲಿ ಯಾರು ನಾಚಿಕೆ ಸ್ವಭಾವದವರಿಲ್ಲ. ತಿನ್ನ ವಿಚಾರದಲ್ಲಿ ಒಂದ್ ಕೈ ಮೇಲೇನೆ. ನಮ್ ಗಿರೀಶ, ಚುಪ್ಪಿ, ನಮ್ ತಮಣಿ, ಪಿಂಕಿ, ಪುಟ್ಟಿ ಇವರೆಲ್ಲರೂ ಅಂತೂ ಒಂದ್ ಕೈ ಮೇಲೆ. ನೀನ್ ಬೆರಳು ಕಚ್ಚಿ ಅಂತ ಹೇಳಿದ್ರೆ ಕೈನೇ ನುಂಗಿ ತೇಗ್ ಬಿಡ್ತಾರೆ ಅಂತ ಹುಡುಗರು. ನಮ್ಮ ಹುಡುಗರು ಶಾಂತಕ್ಕವರು ಶೇಂಗಾ ಹೋಳ್ಗೆ ಮಾಡ್ತೀನಿ ಅಂತ ಹೋಗಿದ್ರಲ್ಲ, ಎಂತ ಮಾಡ್ಲಿಲ್ಲೇನು? ಬಾವಾಜಿ, ಶೇಂಗಾ ಹೋಳ್ಗೆ ಮಾಡಕ್ಕೆ ಶೇಂಗಾ ತರ್ಲಿಕ್ಕೆ ಹೇಳಿದೀನಿ. ಆಮೇಲೆ ಹಿಟ್ಟು ಖಾಲಿ ಆಗಿತ್ತಾ, ಅದನ್ನೂ ತರ್ಲಿಕ್ಕೆ ಹೇಳಿದೀನಿ ಕಣ್ರಿ. ನೀವು ಆರಾಮಾಗಿ ಊಟ ಮಾಡಿ. ರಾತ್ರಿ ಅಷ್ಟೊಳಗೆ ನಿಮ್ಮೆಲ್ಲರಿಗೂ ಶೇಂಗಾ ಹೋಳ್ಗೆ ಮಾಡ್ಕೊಟ್ಟೇ ಕೊಡ್ತೀನಾತ. ಊಟ ಮಾಡಿ, ಲಘುನೆಲ್ಲ ಊಟ ಮಾಡಿ. ಯಾಕ ತಮಣಿ, ಏನಾಯ್ತಾ ನಿಂಗೆ ಇದ್ದಕ್ಕಿದ್ದಂಗೆಯಾ? ಎಷ್ಟು ಗಟ್ಟಿ ಇದೆ. ಈ ಕಡೆ ಜನಗಳದ್ದು ಹಲ್ಲ ಅಥವಾ ಅದು ಕಲ್ಲ, ಈ ರೊಟ್ಟಿ ಕಡಿತಾರಲ್ಲ. ಅಯ್ಯೋ ಪಾಪ, ತಮಣಿಗೆ ರೊಟ್ಟಿ ಅಗ್ಯಕ್ಕಾಗಂಗಿಲ್ಲ. ಈ ಜ್ವಾಳದ ರೊಟ್ಟಿ ಅಲ್ಲ, ಅದಕ್ಕೆ ಸ್ವಲ್ಪ ಗಟ್ಟಿ ಹಾರ್ಡ್. ಇದು ಹಿಂಗೆ ಮಾಡೋದು ನಾವು. ಸ್ವಲ್ಪ ಹಾಡಾಗಿರ್ತೈತಿ, ಸ್ವಲ್ಪ ಅಗಿಲಿಕ್ಕೆ ಬಹಳ ಕಷ್ಟ, ಆದ್ರೆ ತಿನ್ಲಿಕ್ಕೆ ಒಳ್ಳೆ ರುಚಿ ಇರ್ತೈತಿ. ಬೆಣ್ಣಿ ಕೊಡ್ಲೇನ ಹುಡುಗ? ಬೆಣ್ಣಿ ಹಚ್ಚಿದ್ರೆ ಸಾಫ್ಟ್ ಆಗ್ತೈತಿ. ಶಾಂತಕ್ಕ, ನಾವಿಲ್ಲಿ ಬಂದು ನಿಂಗೆ ತೊಂದರೆ ಕೊಟ್ಟಿದ್ಕೆ ಬೇಸರ ಮಾಡ್ಕೋಬೇಡ ಕಣೆ ಶಾಂತಕ್ಕ. ನಾವು
ಒಂದು 2 ದಿನದಲ್ಲಿ ವಾಪಸ್ ಹೋಗ್ಬಿಡ್ತೀವಿ. ಅಲ್ಲಿದು ಒಂಚೂರು ಸಿಚುವೇಶನ್ನು ಕೂಲ್ ಆಗಲಿ ಅಂತ. ದೊಡ್ಡ ಸಾವುಕಾರರು ದುಡ್ಡಿರೋ ಜನ ನೋಡು ನಮ್ಮ ತಮ್ಮನಿ ಹೆಂಡತಿ ಕಡೆಯವರು. ಅದಕ್ಕೇನೆ ನಾವಿಲ್ಲಿ ತಲೆ ಮರೆಸ್ಕೊಂಡು ಇಲ್ಲಿ ಓಡ್ ಬಂದಿದ್ದೀವಿ. ಇನ್ನೊಂದು 2 ದಿನದಲ್ಲಿ ವಾಪಸ್ ಹೋಗ್ಬಿಡ್ತೀವಿ ಅತ್ಲಾಗೆ. ಹಾಗೇನೆ ನಿಮ್ಮೂರು, ನಿಮ್ಮ ಊಟ, ನಿಮ್ಮ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಇಲ್ಲಿರೋ ವೆರೈಟಿ ಊಟ ಎಲ್ಲ ಮಾಡಿಕೊಂಡು ತಿನ್ಕೊಂಡು ವಾಪಸ್ ಹೋಗೋಣ ಅಂತ ಬಂದಿರೋದು. ನಮಗೆ ಸ್ವಲ್ಪ ಕಷ್ಟ ಈ ಜೋಳದ ರೊಟ್ಟಿ, ಜವಾರ್ ರೊಟ್ಟಿ ಎಲ್ಲ ತಿನ್ಕೊಂಡು ಬದುಕೋದು. ನಮಗೇನೇ ಇದ್ರು ಅಕ್ಕಿ ರೊಟ್ಟಿ, ಖಾರ ಚಟ್ನಿ, ಕೋಳಿ ಸಾರು, ಅಣಬೆ ಗೊಜ್ಜು, ಕೆಸಿನ ಪಲ್ಯ ಇದೇ ಸರಿ ಅಂತೀನಿ. ನಮಗೆ ಬಹಳ ಕಷ್ಟನಪ್ಪ. ಇಲ್ಲಿ ಜನಗಳಿಗೆ ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ, ಇಲ್ಲಿ ಜನಗಳ ಭಾಷೆ ನಮಗೆ ಅರ್ಥ ಆಗಲ್ಲ. ಏನೋ ನೀನು ಅಲ್ಲಿಂದ ಇಲ್ಲಿಗೆ ಮದುವೆ ಮಾಡ್ಕೊಂಬಂದು ಎಷ್ಟು ಚೆನ್ನಾಗಿ ಇಲ್ಲಿ ಅವ್ರ ಜೊತೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬದುಕೊಂಡು ಹೋಗ್ತಿದ್ಯಾ. ಇಲ್ಲಿ ಭಾಷೆ ಕೂಡ ಎಷ್ಟು ಚಂದ ಕಲ್ತಿದೀಯಾ ನೋಡು. ಸುಬ್ಬಿ, ನೀ ನಮ್ಮ ಮನೆಗೆ ಬಂದಿದ್ದು ಸಾನೆ ಖುಷಿ ಆಯ್ತು ಕಣೆ. ನಿನ್ ಫೋಟ, ನಿಮ್ಮ ಮನೆಯಾರ ಫೋಟ, ಈ ಮಕ್ಕಳು ಮಂದಿಗಳದೆಲ್ಲ ಫೋಟೋನ ನಾನು ಫೋನ್ನಾಗ ನೋಡ್ತಿದ್ದೆ. ಇವತ್ತು ಎಲ್ಲರೂ ನಮ್ಮ ಮನೆಗೆ ಬಂದಿದ್ದು ನಂಗೆ ಬಹಳ ಖುಷಿ ಇದೆ. ಒಂದು 2 ದಿನ ಏನು 4 ದಿನ ಅಲ್ಲ, 1 ತಿಂಗಳು ಬೇಕಾದ್ರೆ ನೀನು ಇಲ್ಲೇ ಇದ್ದು ಆರಾಮಾಗಿ ಹೋಗ್ಬೋದು. ಇಲ್ಲ ಶಾಂತಕ್ಕ, ಅಲ್ಮನೆ ತೋಟ ಎಲ್ಲ ಬಿಟ್ಟು ಬಂದಿದ್ದೀವಿ. ನಾವು ವಾಪಸ್ ಹೋಗಲೇಬೇಕು. ನಂಗೆ ಬಂದಿದ್ದು ಒಂದೇ ದಿನಕ್ಕೆ ಸುಸ್ತಾಗಿ ಹೋಗ್ತಿದೆ. ಮನೆದು ಟೆನ್ಷನ್ ಶುರು ಆಗ್ತಿದೆ. ಮನೆಗೆ ವಾಪಸ್ ಹೋಗಬೇಕು. ಒಂದು 2 ದಿನ ಇದ್ದು ಇಲ್ಲಿ ಸುತ್ತಮುತ್ತ ಜಾಗ ಜನ ಎಲ್ಲ ನೋಡ್ಕೊಂಡು ಇಲ್ಲೆಲ್ಲ ತಿನ್ಕೊಂಡು ವಾಪಸ್ ಹೋಗ್ಬಿಡ್ತೀವಿ. ಬೇಗ ತಾಟಲಿರೋ ಊಟ ಫಿನಿಶ್ ಮಾಡ್ರಿ. ನೀವು ಲಗ್ಲಗುನೆ ಊಟ ಮಾಡಿ ರೆಸ್ಟ್ ಮಾಡ್ರಿ ಇವತ್ತು. ಆಮೇಲೆ ನಾಳೆ ಊರೆಲ್ಲ ಸುತ್ಕೊಂಬಂದ್ರಾತು. ಅಜ್ಜಿ ನಾವು ಸ್ವಲ್ಪ ಇಲ್ಲ ಆಚೆ ಹೋಗಿ ಗಿರ್ಮಿಟ್ ತಿನ್ಕೊಂಬಂದ್ವಿ. ಬಹಳ ಚಲೋ ಇತ್ತು ಗಿರ್ಮಿಟ್ಟು. ಇವಾಗ ಈ ರೊಟ್ಟಿ ಪಲ್ಯ ತಿಂತೀವಿ. ಇದು ಕೂಡ ಚೆನ್ನಾಗಿದೆ. ಏನಂತೀರಾ ನೀವು ಇದಕ್ಕೆ? ಬಾಜಿ ಅಲ್ವಾ? ಬಾಜಿ ಬಹಳ ಚಲೋ ಇರುತ್ತೆ. ತಿಂತೀನಿ ನಾನು. ನಂಗಿದು ತುಂಬಾ ಇಷ್ಟ. ಬಾಳ ಫಾಸ್ಟ್ ದಳಿ ಹಾಕಿ ಆಗ್ಲೇ ಹೋಗಿ ಗಿರ್ಮಿಟ್ ತಿಂದು ಬಂದಾಳಲ್ಲ. ಒಳ್ಳೇದು ಗಿಡ್ಗಲ್ಲದೀಯ ನೀನು. ನಾನು ಒಳಗಡೆ ಹೋಗಿ ಶೇಂಗಾದು ಹೊಳಗೆ ಮಾಡಕ್ ಶುರು ಮಾಡ್ತೀನಿ. ನೀವೆಲ್ಲ ಊಟ ಮಾಡಿ. ನನಗಂತೂ ಉಸಿರು ಕಟ್ತಿದೆ ಮರ್ರೆ. ನನಗೆ ಈ ಭಾಷೆ ಆ ಭಾಷೆ ಆಗಲ್ಲ. ಏನೇ ಇದ್ರು ನಮ್ಮ ಮಲೆನಾಡು ಭಾಷೆನೇ ಸರಿ. ನಾವಂತೂ ನಾಳೆನೇ ಗಂಟು ಮುಟ್ಟೆ ಕಟ್ಕೊಂಡು ಊರಿಗೆ ಓಡೋಗ್ತೀವಿ. ಹೆಂಗೂ ಮೀಟ್ ಮಾಡೋದ್ರಲ್ಲ ನಮ್ಮ ಶಾಂತಕ್ಕನ ಮನೆಗೆ ಬಂದು ಭಾಳ ಖುಷಿ ಆಯಿತು. ನಾವು ಇವಾಗ ರೊಟ್ಟಿ ತಿನ್ಕೊಂಡು ಸ್ವಲ್ಪ ಸುತ್ತಮುತ್ತ ಜಾಗ ಎಲ್ಲ ನೋಡಿಕೊಂಡು ಹೊಂಟು ಬಿಡ್ತೀವಿ ಮರ್ರೆ. ಹಾಗಂಗಿಲ್ಲ, ಉಸಿರು ಕಟ್ತಾ ಇದೆ ನನಗೆ. ಆದರೂ ಸ್ವಲ್ಪ ಈ ಭಾಷೆ ಮಾತಾಡೋಕ್ಕೆ ಭಾಳ ಖುಷಿ ಆಗ್ತೈತೆ ನಂಗಂತೂ. ಎಷ್ಟು ಭಾಷೆ, ವಿಚಾರ, ಊಟ ಮತ್ತು ಸಂಸ್ಕಾರ, ರೀತಿ ನೀತಿ ಪ್ರತಿಯೊಂದು ಎಷ್ಟು ಡಿಫ್ರೆಂಟ್ ಇರುತ್ತಲ್ವಾ. ಜಾಗದಿಂದ ಜಾಗಕ್ಕೆ, ಊರಿಂದ ಊರಿಗೆ ಇಲ್ಲಿ ಭಾಷೆ, ಇಲ್ಲಿ ಊಟ, ಇಲ್ಲಿ ರೀತಿ ನೀತಿ ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ ನಮಗಿಂತ. ಆಹಾರ, ಕಲ್ಚರ್, ಬಟ್ಟೆ, ಮಾತುಕತೆ ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ. ಸರಿ ಮಾರ್ರೆ, ನಾವು ನಾಳೆನೇ ಗಂಟು ಮೂಟೆ ಕಟ್ಟಿ ಟ್ರೈನ್ ಹತ್ತಿಬಿಡ್ತೀವಿ. ನಾವಂತೂ ನಮ್ಮ ಊರು ಸೇರ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನಿಮಗೆ ಯಾವ ಭಾಷೆ ಯಾವ ರೀತಿಲಿ ಮಾತಾಡಿದ್ರೆ ಇಷ್ಟ ಆಗುತ್ತೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಜೋಳದ ರೊಟ್ಟಿ ಜೊತೆಗೆ ಯಾವ ಬಾಜಿ ತಿನ್ಲಿಕ್ಕೆ ಇಷ್ಟ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.